ವಿಜಯನಗರ ಚಾನೆಲ್ ಹೊಸಪೇಟೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ. ವಿಜಯನಗರ ಚಾನೆಲ್ ವೀಕ್ಷಕರಿಗೆ ವಿಶೇಷ ಸುದ್ದಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇಂದಿನ ವಿಶೇಷ ಸುದ್ದಿ, ವಿಜಯನಗರದ ಯೂತ್ ಐಕಾನ್ ಮಾಜಿ ಸಚಿವರಾದಂತಹ ಶ್ರೀಯುತ ಆನಂದ್ ಸಿಂಗ್ ರವರ ಪುತ್ರ ಸಿದ್ಧಾರ್ಥ್ ಸಿಂಗ್ ರವರಿಗೆ ಇಂದು ಜನ್ಮದಿನದ ಸಂಭ್ರಮ. ಸಾಮಾಜಿಕ ಸೇವೆಯ ಮೂಲಕ ಅಗತ್ಯವಿರುವವರ ನೆರವಿಗೆ ನಿಂತು ಯುವಕರನ್ನು ಪ್ರೋತ್ಸಾಹಿಸುತ್ತಾ ಜನರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಸಿದ್ಧಾರ್ಥ್ ಸಿಂಗ್ ರವರ ಜನ್ಮದಿನದ ಅಂಗವಾಗಿ ಇಂದು ಹೊಸಪೇಟೆಯ ನಗರಾದ್ಯಂತ ಶುಭಾಶಯ ಕೋರುವ ಬೃಹತ್ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳು ಕಳೆಕಟ್ಟಿದ್ದವು. ಬಟರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೆಚ್ಚಿನ ನಾಯಕನ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅವರ ಉತ್ತಮ ಆರೋಗ್ಯ ಮತ್ತು ಯಶಸ್ವಿಗಾಗಿ ಪ್ರಾರ್ಥಿಸಲಾಯಿತು. ಈ ವೇಳೆ ಆನಂದ್ ಸಿಂಗ್ ರವರ ಅಭಿಮಾನಿಗಳು ಹಾಗೂ ಸಿದ್ಧಾರ್ಥ್ ಸಿಂಗ್ ರವರ ಅಭಿಮಾನಿಗಳಿಂದ ಕೇಕ್ ಕತ್ತರಿಸಿ ಶುಭ ಕೋರಲಾಗಿದೆ. सोमवासरे शुभ योगे शुभ कन्या शुभ 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 समय सिन्हादि स्मान सिन्हादि से दासव गोत्र पन्न सिन्हादि सिद्धार्थ सिन्हादि सिन्हादि सिन्हा जन्मवर्धन दिनयाय नमः महावीराय महामते नमः महामतात्मजन मंतत्वजन वदन महासीरा देवी मुद्र रामचरण सर्वदुःखहाराय नमः सर्वलोकाय नमः मनोजमाय नमः पालजगदु मूलस्थानाय नमः सर्वमंत्र सर्वयं सर्वतंत्र सर्वप्रेम सर्वयंत्रात्मकाय नमः
ಓಂ ಕಪೀಶ್ವರಾಯ ನಮಃ ಓಂ ಮಹಾಕರ್ಮಾಚ ಓಂ ಪ್ರೇಮ ಪ್ರತಿಷ್ಠಾನ ಕೃತಪಾಯ ನಮ್ನಿಕೆ ನಾಥಮಾಜಿ ಗಂಧಾನ ಮಾಪತ್ವ ಪ್ರಣಾಮ लक्ष्मी रमण गोविंद श्री गुरुभ्यो नमो नमः समस्त लोकेश सर्वे सत्यनाशिनो भवति रामचंद्रो देवता अनुष्ठितः सीता सिद्धे हनुमान देवतं श्री रामचंद्रो दृष्टे राम सीता कोनि पवित्रं एकैकं महापादनाशनं यात्मनिव प्राशनं रामं राजीवलोचनं जानकी लक्ष्मणो एतं जरामृतं पूर्वमिदं विदुहं रामरक्षणे बाबाग्नि बाबाग्नि सर्वकामदाहं शिरो मेरागमं पादो पारं पादो शल्ययोदा पादो विश्वामित्रशस्मान्तपाहं पादो विभूषण सीता श्रीराम राम गोविंद विदुहं एतरमोकलो वेदं सीताया श्रीवरेशचरायुः सुखिवित्रिं विजयगिरि भवेत् पातालभूतलं दक्षिणां वचितं रामेति रामभद्रेति रामचन्द्रेति वास्पुरं निर्मलदेवात्रैः भक्तिर्मुक्तिं च विन्दतिः जगद्दैत्रैकमन्त्रेण रामं नाम दर्शितः यः कण्ठे वेदं सीताया श्रीवरेशचरायुः सुखिवित्रिं विजयगिरि भवेत् पातालभूतलं दक्षिणां वचितं रामेति रामभद्रेति रामचन्द्रेति वास्पुरं निर्मलदेवात्रैः भक्तिर्मुक्तिं च पूजं तं राम रामेति मंत्रं मधुराक्षरम् आरम्भ कविताशाकं वन्दे वाल्मीकि कोकिलं आपदादन्तरादन्तारं दन्तारं सर्वसम्पदं लोकाभिरामं श्रीरामं भूयो भूय नमम्याः वर्जनं भवबीजानम् अर्चनं शिवनं धनं तर्जनं यमदूतानां राम रामेति गर्जनं श्रीराम राम राम ಬಂದಿವೆ ಬಟ್ಟಲು ಮಾಡ್ತೀನಿ ಒಂದು ನಿಮಿಷ ಕಡೆ ಲಾಸ್ಟ್ ಅಂತಲ್ಲ ಈಗ ಸಿದ್ಧಾರ್ಥ ಸಿಂಗ್ ಸರ್ ಅವರಿಗೆ ಸಿದ್ಧಾರ್ಥ ಸಿಂಗ್ ಸರ್ ಅವರಿಗೆ ಸಿದ್ಧಾರ್ಥ ಸಿಂಗ್ ಅವರೇ ಯುವಕರ ಕಣ್ಮಣಿ ಸಮಾಜ ಸೇವಕರಾಗಿರ್ತಕ್ಕಂತಹ ಶ್ರೀ ಸಿದ್ಧಾರ್ಥ ಸಿಂಗ್ ಅವರ ಹುಟ್ಟುಹಬ್ಬವನ್ನು ಶ್ರೀ ಸಿದ್ಧಾರ್ಥ ಸಿಂಗ್ ಅಭಿಮಾನಿ ಬಳಗ ಹಾಗೂ ಶ್ರೀ ಆನಂದ್ ಸಿಂಗ್ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ನಮ್ಮ ಭಟ್ರಳ್ಳಿ ಆಂಜನೇಯ ಸ್ವಾಮಿಗೆ ಪೂಜೆ ಪ್ರಾರ್ಥನೆ ಅಭಿಷೇಕವನ್ನು ಸಲ್ಲಿಸೋದ್ರ ಮುಖಾಂತರ ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಸಂಭ್ರಮದಿಂದ. ಯಾಕೆಂದರೆ ಇಂಥ ಒಬ್ಬ ಯುವ ನಾಯಕ ಮುಂದಿನ ದಿನಗಳಲ್ಲಿ ವಿಜಯನಗರದ ಶಾಸಕರಾಗಿ ಬಂದರೆ ಭಾಳ ಅಭಿವೃದ್ಧಿ ಕಾರ್ಯ ಮುಂದುವರಿಯುತ್ತೆ. ಯಾಕೆಂದರೆ ಅದರ ಹಿಂದುಗಡೆ ಇರ್ತಕ್ಕಂತಹ ನಮ್ಮ ಸನ್ಮಾನ್ಯ ಆನಂದ್ ಸಿಂಗ್ ಅವರು ಅಭಿವೃದ್ಧಿ ಅಧಿಕಾರರು ಇವತ್ತು ವಿಜಯನಗರ ಜಿಲ್ಲೆಯನ್ನಾಗಿ ಮಾರ್ಪಾಡು ಮಾಡಿ ವಿಜಯನಗರ ಜಿಲ್ಲೆಯನ್ನೇ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸ್ತಕ್ಕಂಥ ಅಧಿಕಾರ ಅಂತರ ಸುಪುತ್ರ ಆಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಜನನಾಯಕನಾಗಿ ಈ ಒಂದು ಕ್ಷೇತ್ರದ ಶಾಸಕರಾಗಿ ಬರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಅವರ ಅಭಿವೃದ್ಧಿಯ ಪಥವನ್ನು ನಾವೆಲ್ಲರೂ ಅವ್ರ ಜೊತೆಗೆ ಇದ್ದು ನೋಡ್ತಕ್ಕಂಥ ಸೌಭಾಗ್ಯ ಆ ಪರಮಾತ್ಮ ನಮಗೆ ನೀಡಿದ್ದಾನೆ. ಹಾಗಾಗಿ ಇಂಥ ಒಂದು ಸಂಭ್ರಮದ ಸಂದರ್ಭದಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಎಲ್ಲ ಮಹಿಳಾ ನಮ್ಮ ತಾಯಂದಿರು ಅಕ್ಕಂದಿರೆಲ್ಲ ಬಂದಿದ್ದಾರೆ, ಅಭಿಮಾನಿ ಬಳಗ ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಸಂಭ್ರಮವನ್ನು ಆಚರಿಸೋಣ. Happy birthday to you. Happy birthday to you, Siddharth Singh. Happy birthday to you. Happy birthday to you, Siddharth Singh. Bari. Anna, ikade akade edukare. Siddharth Singh avarige
ಶುಭಾಶಯಗಳು. ಸಿದ್ಧಾರ್ಥ್ ಸಿಂಗ್ ಅವರ ಹುಟ್ಟುಹಬ್ಬಕ್ಕೆ ವೆಂಕಟೇಶನಿಗೆ ಫಸ್ಟ್ ತಿನ್ನಿಸ್ರಿ, ಅವ್ರಿಗೆ ತಿನ್ನಿಸ್ರಿ. ಆಂಟನಿ ಬಂದೆ ಬನ್ನಿ ಸರ್. ರೂಪೇಶಿನ ಪರವಾಗಿ ನಿನಗೆ ರೂಪೇಶಿನ ಪರವಾಗಿ ನಿನಗಪ್ಪ ಸಿದ್ಧಾರ್ಥ್ ಸಿಂಗ್ ಮಹಾರಾಜ್ ಕೆ ಸಿದ್ಧಾರ್ಥ್ ಸಿಂಗ್ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಸಿದ್ಧಾರ್ಥ್ ಸಿಂಗ್ ಸಾರ್ಗೆ ಸಿದ್ಧಾರ್ಥ್ ಸಿಂಗ್ ಸಾರ್ಗೆ Sing is king! Sing is king! Sing is king! Sing is king! Sing is ಕೊಡ್ತೀನಿ ನೀವು ಮಾತಾಡಿ ಒಂದು ನಿಮಿಷ ನಮ್ಮ ಸ್ವಲ್ಪ ನೀವು ಬರ್ರಿ. ಹಾಂ ಆಯ್ತು ನಾ ಮಾಡಿದೆ ತಗೊಳ್ಳಿ. ಸ್ವಲ್ಪ ಹಿಂದೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹೊಸಪೇಟೆ ವಿಜಯನಗರದ ರಾಜಕುಮಾರನಾದ ಸಿದ್ಧಾರ್ಥ್ ಸಿಂಗ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದಕ್ಕೆ ನಾವು ಅಕ್ಕ ತಂಗಿಯರು, ಅವರಮ್ಮನವರು ಅವರ ಜಾಗದಲ್ಲಿರುವ ಶ್ರೀ ಭಟ್ರಾಂಜನೇಯ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಅವರ ಆರೋಗ್ಯ ಐಶ್ವರ್ಯ ಕಾಪಾಡಲಿಕ್ಕೆ ದೇವರಲ್ಲಿ ಬೇಡ್ಕೊಂಡು ಅವರ ಹುಟ್ಟುಹಬ್ಬವನ್ನು ನಾವೆಲ್ಲ ಆಚರಿಸ್ತಿದ್ದೀವಿ. ಹೀಗೆ ನೂರಾರು ಕಾಲ ನಮ್ಮನ್ನು ಬೆಳೆಸುತ್ತಾ, ನಮ್ಮ ಜಿಲ್ಲೆಯನ್ನು ಬೆಳೆಸುತ್ತಾ ರಾಜನಾಗಿ ಮೆರೆಯಲೆಂದು ನಾವೆಲ್ಲರೂ ಅಕ್ಕ ತಂಗಿಯರು ಆಶೀರ್ವಾದ ಮಾಡುತ್ತೇವೆ. ಇಂದು ವಿಶೇಷವಾದ ದಿನ ಆಗಸ್ಟ್ 10. ಇಂದು ನಮ್ಮ ಯುವ ನಾಯಕ ಅಂದರೆ ವಿಜಯನಗರದ ಯುವರತ್ನವರ ಸಿದ್ಧಾರ್ಥ್ ಸಿಂಗ್ ಅವರ ಬರ್ತ್ಡೇ. ಈ ಬರ್ತ್ಡೇ ಎಲ್ಲ ಅಭಿಮಾನಿಗಳು, ಆಮೇಲೆ BJP ಕಾರ್ಯಕರ್ತರು, ಪಕ್ಷದವರು ಎಲ್ಲ ವತಿಯಿಂದ ಇಂದು ಭಟ್ರಹಳ್ಳಿಯಲ್ಲಿ ಆಚರಣೆ ಮಾಡಲಾಗ್ತದೆ. ವಿಶೇಷ ಏನಂದರೆ ನಮ್ಮ ಪೃಥ್ವಿ ಸಿಂಗ್ ಸರ್ ಅವರು ಭೂಮಿಗೆ ಆನಂದ್ ಸಿಂಗ್ ಅವರು ತಂದರು. ಅದು ನಮ್ಮ ವಿಜಯನಗರಕ್ಕೆ ಹೆಮ್ಮೆಗೆ ಆಯಿತು. ಅದೇ ರೀತಿ ಆನಂದ್ ಸಿಂಗ್ ಅವರು ನಮ್ಮ ಸಿದ್ಧಾರ್ಥ್ ಸಿಂಗ್ ಅವರು ಭೂಮಿಗೆ ತಂದರು. ಈಗ ಮುಂದಿನ ಕಾರ್ಯಕ್ರಮ ಈ ವಿಜಯನಗರ ಜಿಲ್ಲೆಯನ್ನು ಇಡೀ ರಾಜ್ಯವನ್ನೇ ಮಾದರನಾಗಿ ಇಡೀ ಈಗ 3-4 ವರ್ಷ ಆಯಿತು, ನಿಮಗೆ ಗೊತ್ತಿದೆ ಯಾವ ರೀತಿ ಆಗಿದೆ ಅಂತೇಳಿ. ಈಗಲೂ ನಮ್ಮ ವಿಜಯನಗರ ಕ್ಷೇತ್ರ ಜನರ ಮನಸ್ಸಿನಲ್ಲಿ ಆನಂದ್ ಸಿಂಗ್ ಸಿದ್ಧಾರ್ಥ್ ಸಿಂಗ್ ಬಿಟ್ಟರೆ ಇನ್ನು ಯಾರು ಕಾಣ್ತಾ ಇಲ್ಲ. ಅವರ ಅಭಿವೃದ್ಧಿಗಳೇ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ. ಈ ಅಭಿವೃದ್ಧಿಯಲ್ಲೇ ನಮ್ಮ ಹೊಸಪೇಟೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾಣ್ತಾ ಇದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಏನಾಗಿರಲಿ ಯಾಗಿರಲಿ 2028ಕ್ಕೆ ಸಿಂಗ್ ಇಸ್ ಕಿಂಗ್ ಅಂತೇಳಿ ಎಲ್ಲರೂ ಒಂದ್ಸರಿ ಹೇಳ್ಬೇಕಂತ ಕೇಳ್ಕೊಳ್ತಿದ್ದೇನೆ. ಸಮಾಜಕ್ಕಾಗಿ ಏನನ್ನಾದರೂ ಮಾಡಬೇಕು ಎಂಬ ಹಂಬಲ ಹಾಗೂ ಯುವಕರಿಗೆ ದಾರಿ ತೋರಬೇಕು ಎಂಬ ಕನಸಿನೊಂದಿಗೆ ಮುನ್ನಡೆಯುತ್ತಿರುವ ಈ ಯುವ ನಾಯಕನ ಹುಟ್ಟುಹಬ್ಬವನ್ನು ಹೊಸಪೇಟೆಯಾದ್ಯಂತ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಅಭಿಮಾನಿಗಳು, ಜನಪ್ರತಿನಿಧಿಗಳು ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ.
ವಿಜಯನಗರದ ಯುವ ಕಣ್ಮಣಿ ಯುವರತ್ನ ಸಿದ್ಧಾರ್ಥ್ ಸಿಂಗ್ ಅವರ ಇದ್ದೇವೆ. ಈ ಒಂದು ಅತ್ಯಮೂಲ್ಯವಾದಂತಹ ಹುಟ್ಟುಹಬ್ಬಕ್ಕೆ ಸಾಕ್ಷಿಭೂತರಾಗಿರ್ತಕ್ಕಂಥ ತಮ್ಮೆಲ್ಲರನ್ನ ಈ ಒಂದು ಸಿದ್ಧಾರ್ಥ್ ಸಿಂಗ್ ಅವರ ಹುಟ್ಟುಹಬ್ಬಕ್ಕೆ ಸ್ವಾಗತವನ್ನು ಬಯಸ್ತಾ, ಈ ಒಂದು ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಹಿರಿಯರಾದಂತಹ ಶ್ರೀ ಸಿದ್ಧಾರ್ಥ್ ಸಿಂಗ್ ಜಿ ಅವರಿಗೆ ಶುಭವಾಗಲಿ. ಮಾನ್ಯ ಸಿದ್ಧಾರ್ಥ್ ಸಿಂಗ್ ಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಾನ್ಯ ಸಿದ್ಧಾರ್ಥ್ ಸಿಂಗ್ ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ. ವಿಶ್ ಯು ಹ್ಯಾಪಿ ಬರ್ತ್ಡೇ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಆಲ್ ದ ಬೆಸ್ಟ್. ಎಲ್ಲರೂ ಸಿದ್ಧಾರ್ಥ್ ಸಿಂಗ್ ಪರವಾಗಿ ನಾವೆಲ್ಲ ಕೂಡ ಹುಟ್ಟುಹಬ್ಬವನ್ನು ಅವರ ಪರವಾಗಿ ಶುಭಾಶಯಗಳು. ನಾಗರಾಜ್ ಯುವ ನಾಯಕರು ಆದ ಸಿದ್ಧಾರ್ಥ್ ಸಿಂಗ್ ಅವರು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಹೊಸಪೇಟೆ ಬಿಜೆಪಿಯ ಮಂಡಲದ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಕೇಕ್ ಕಟ್ ಮಾಡುವ ಮೂಲಕ ಇವತ್ತು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಮತ್ತು 100 ಬೆಡ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನಾವು ಹಣ್ಣು, ಬ್ರೆಡ್ಡು, ಹಾಲು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ. ಅದಕ್ಕಾಗಿ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಹೆಚ್ಚಿನ ಒಂದು ಆರೋಗ್ಯ, ಐಶ್ವರ್ಯ, ಅಧಿಕಾರ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ನಮ್ಮ ಹೊಸಪೇಟೆಯ ಯುವ ನಾಯಕರು ಆದಂಥ ಸಿದ್ಧಾರ್ಥ್ ಸಿಂಗ್ ಜಿ ಅವರ ಹುಟ್ಟುಹಬ್ಬ ಇದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವಿಜಯನಗರ ಜಿಲ್ಲೆಯ ಪರವಾಗಿ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಹಿರಿಯರು ಹೇಳಿದಾಗೆ ಅವರು ನಮ್ಮ ಈ ಒಂದು ಹೊಸಪೇಟೆ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಆಗಬೇಕಾಗಿತ್ತು. ದುರಾದೃಷ್ಟಕರ ಅದು ಆಗಲೇ ಇಲ್ಲ. ಆದರೂ ಕೂಡ ಅವರು ಅನೇಕ ಸೇವೆಗಳನ್ನು ಮಾಡಿದರು. ಗ್ರಾಮ ವಾಸ್ತವ್ಯ ಮಾಡಿದರು ಹಾಗೂ ರೈತರ ಮುಂದುವರೆದ ಕೂಡ ಅವರು ತಮ್ಮ ಸ್ವಂತ ಇಚ್ಛೆಯಿಂದಲೂ ಪರಿಹಾರ ಮಾಡಿದರು. ಕೆಲವೊಂದು ಕಡೆ ಅಂಗವಿಕಲರಿಗೆ ವಾಹನಗಳ ವಿತರಣೆ ಮಾಡಿದರು. ತುಂಬಾ ಸಹಾಯ ಮಾಡಿದ್ದಾರೆ. ಬೇರೆ ಬೇರೆ ಅಂಗವಿಕಲರಿಗಾಗಿರ್ಬೋದು, ಬಡವರಿಗೆ, ಸಾಮಾನ್ಯರು ಕೂಡ ಸಮಾಜ ಸೇವೆ ಮೂಲಕ ತುಂಬಾ ಹೆಸರು ಕೂಡ ಮಾಡಿದರು. ಅದಷ್ಟು ಕೂಡ ಎಲ್ಲರಿಗೂ ಸಹಾಯ ಕೂಡ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ದೇವರು ಆಯುರಾರೋಗ್ಯ, ಐಶ್ವರ್ಯ ಮತ್ತು ಅಧಿಕಾರವನ್ನು ಕೊಡಲಿ ಅಂತಂದೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸೋಕ್ಕೆ ಇಷ್ಟಪಡ್ತಾರೆ. ಧನ್ಯವಾದಗಳು. ಸಿದ್ಧಾರ್ಥ್ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಾಕೆಂದರೆ ನಾವು ಒಂದು ಸತಿ ಏನೋ ಅದು ಆಗಿದೆ, ಆದರೆ ಮುಂದಿನ ದಿನಗಳಲ್ಲಿ 2028ಕ್ಕೆ ಎಷ್ಟು ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಸಿದ್ಧಾರ್ಥ್ ಸಿಂಗ್ ಅವರು ಮತ್ತು ಶಾಸಕರಾಗೋದು ಅದು ಅಷ್ಟೇ ಸತ್ಯ. ಯಾಕಂದರೆ ಅವರು ಹಳ್ಳಿ ಭಾಗದಲ್ಲಿ, ಆಮೇಲೆ ಹಕ್ಕುಪತ್ರ ವಿಚಾರದಲ್ಲಿ, ಪ್ರತಿಯೊಬ್ಬರ ವಿಚಾರದಲ್ಲಿ, ನಮ್ಮ ಮುನ್ಸಿಪಾಲ್ಟಿ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಇಂಥ ವಿಚಾರದಲ್ಲಿ ಅವರು ಎಲ್ಲಿ ಇದನ್ನು ಮಾಡಲಾರ್ದಂಗೆ ಅವ್ರದ್ದೇ ಆದಂಥ ಒಂದು ಸಮಾಜ ಸೇವೆ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ 100% ಆಗಲಿ ಅದು ಸತಸಿದ್ಧವಾಗಿ 28ಕ್ಕೆ ಮಾತ್ರ ಅವ್ರು ಶಾಸಕ ಆಗೇ ಆಗ್ತಾರೆ ಅನ್ನೋದೊಂದು ನಂಬಿಕೆ ನಮಗೆಲ್ಲರಿಗೂ ಇದೆ. ಅವರ ಅಭಿಮಾನಿಗಳಾಗಿ ಪ್ರತಿಯೊಬ್ಬರು ಇಲ್ಲಿ ಅವ್ರ ಹುಟ್ಟುಹಬ್ಬಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಶುಭ ಹಾರೈಸ್ತೀನಿ. ಮಾತಾಕಿ ಜೈ, ಇದು ಭಾರತ್ ಮಾತಾಕಿ ಜೈ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವೆಲ್ಲರೂ ಏನಕ್ಕೆ ಸೇರಿದ್ವಿ ಅಂದರೆ ಯೂತ್ ಐಕಾನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಮ್ಮ ಸಿದ್ಧಾರ್ಥ್ ಸಿಂಗ್ ಅವರ ಹುಟ್ಟುಹಬ್ಬ ಎನ್ನುವ ಕಾರಣ ನಾವೆಲ್ಲರೂ ಸೇರಿದ್ವಿ. ಮೊದಲನೇದಾಗಿ ಅವರು ನಮ್ಮ ಆನಂದ್ ಸಿಂಗ್ ಗನಿ ಮತ್ತು
ಲಕ್ಷ್ಮಣ್ ಅವರಿಗೆ ನನ್ನ ಭಾವಪೂರ್ಣ ನಮನಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಅಂಥ ಐಕನ್ ನಮಗೆ ಲೀಡರ್ ಕೊಟ್ಟಿದ್ದಕ್ಕೆ ಅವರಿಗೆ ಫಸ್ಟ್ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು 31ನೇ ಹುಟ್ಟುಹಬ್ಬದ ಶುಭಾಶಯಗಳಿಗೆ ಶುಭಾಶಯಗಳನ್ನು ಎಲ್ಲ ನಗರ ಘಟಕ ಮತ್ತು ಮಂಡಲ ವತಿಯಿಂದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಹೊಸಪೇಟೆ BJP ಮಂಡಲ ವತಿಯಿಂದ ಎಲ್ಲ BJPಯ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ದೇವಣ್ಣವರೇ ಹಾಗೂ ಈ ಥರ ನಾವು ಭಟ್ರಳ್ಳಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಮಾನ್ಯ ಸಿದ್ಧಾರ್ಥ ಸಿಂಗ್ ಅವರ ಜನ್ಮದಿನ ಪ್ರಯುಕ್ತವಾಗಿ ಅಭಿಷೇಕ ಮತ್ತು ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಆನಂದ್ ಸಿಂಗ್ ಅಭಿಮಾನ ಬಳಗ ಮತ್ತು ಸಿದ್ಧಾರ್ಥ ಸಿಂಗ್ ಅವರ ಅಭಿಮಾನ ಬಳಗ ಮತ್ತು ನಮ್ಮೆಲ್ಲ BJPಯ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ಪೂಜೆಯನ್ನು ಸಲ್ಲಿಸಿ ಅವರಿಗೆ ಆರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟು ಹೊಸಪೇಟೆ ನಗರವನ್ನು ಸುಂದರ ನಗರ ಹಿಂದುಗಡೆ ನಮ್ಮ ಆನಂದ್ ಸಿಂಗ್ ಸರ್ ಅವರು ವಿಜಯನಗರ ಜಿಲ್ಲೆಯನ್ನು ಘೋಷಣೆ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಕೀರ್ತಿಯನ್ನು ತಂದಂತ ಯಾರಿದ್ರೆ ಅದು ಅಭಿವೃದ್ಧಿ ಅಧಿಕಾರಿಗಳಂತ ಆನಂದ್ ಸಿಂಗ್ ಅವರು. ಅದೇ ರೀತಿಯಾಗಿ ಅವರ ಬಟ್ಟೆಯಲ್ಲಿ ಉಳಿದಂಥ ನಮ್ಮ ಸಾಮರ್ಥ್ಯ ನಾಯಕ ನಮ್ಮ ಎಲ್ಲ ಜನರಲ್ಲಿ ಗ್ರಾಮೋತ್ಸವವನ್ನು ಪ್ರತಿ ಹಳ್ಳಿಗಳಿಗೆ ಹೋಗಿ ಗ್ರಾಮೋತ್ಸವವನ್ನು ಮಾಡಿ ಇಡೀ ವಿಜಯನಗರ ಜಿಲ್ಲೆಯಲ್ಲೇ ಹೆಸರುವಾಸಿಯಾಗಿ ಮುಂದಿನ ಈಗಾಗಲೇ ಎಲ್ಲ ನಮ್ಮ ಹಿರಿಯರು ಹೇಳಿದರು, ಮುಂದಿನ ದಿನ ಸೂರ್ಯಚಂದ್ರ ಇರೋದೆಷ್ಟೋ 2028ರಲ್ಲಿ ನಮ್ಮ ಮಾನ್ಯ ಸಿದ್ಧಾರ್ಥ ಸಿಂಗ್ ಅವರು MLA ಆಗೋದು ಅಷ್ಟೇ ಸತ್ಯ. ಯಾಕಂದರೆ ನಮ್ಮ ಎಲ್ಲ ಪದಾಧಿಕಾರಿಗಳು 2028 ಯಾವಾಗ ಬರ್ತದೆ MLA ಆಗಿ ನಮ್ಮ ಸಿದ್ಧಾರ್ಥ ಸಿಂಗ್ ಅವರು ಯಾವಾಗ ಕಾಣೋಣ ಅಂತೇಳಿ ಕಾತುರದಿಂದ ಕಾಯ್ತಿದ್ದಾರೆ. ಊದಿನ ಮುಂದೆ ಹುಲಿಗಳ ಥರ ಇತ್ತು. ಈ ಸಲ ಮಾತ್ರ ಯಾವುದೇ ಕಾರಣಕ್ಕೂ 50,000 ಹೆಚ್ಚಿನ ಮತಗಳಿಂದ ನಮ್ಮ ಸಿದ್ಧಾರ್ಥ ಸಿಂಗ್ ಅವರು ಗೆದ್ದೇ ಗೆಲ್ತಾರೆ ಅಂತೇಳಿ ಈ ಹುಟ್ಟುಹಬ್ಬದ ಸಂದರ್ಭವಾಗಿ ನಾನು ಅವರಿಗೆ ವಿಶ್ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲರೂ ಈ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿದ್ದರೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಂತೋಷ ಆಗ್ತಿದೆ. ನಾನು ಕೂಡ ಬರಬೇಕಾಯಿತು, ನಾನಾ ಕಾರಣದಿಂದ ಬರೋಕ್ಕಾಗಿಲ್ಲ. ನೀವೆಲ್ಲರೂ ಇವತ್ತೇನು ಹೊಸಪೇಟೆ ನಗರದಲ್ಲಿ ಒಂದು ಹಬ್ಬದ ವಾತಾವರಣ ಅಂದರೆ ತಪ್ಪಾಗ್ತಿಲ್ಲ. ಯಾಕಂದರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಮತ್ತು ಎಲ್ಲ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕೂಡ ಎಲ್ಲರೂ ಕೇಕ್ ಕಟ್ ಮಾಡೋ ಮೂಲಕ ಸಿದ್ಧಾರ್ಥ ಸಿಂಗ್ ಅವರ ಬರ್ತ್ಡೇವನ್ನು ಬಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಅವರಿಗೂ ಕೂಡ ಸಿದ್ಧಾರ್ಥ ಸಿಂಗ್ ಸರ್ ಅವರ ಪರವಾಗಿ ನಾನು ಕೂಡ ಅವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ವಾಲ್ಮೀಕಿ ವೃತ್ತದಲ್ಲಿ ಅಭಿಮಾನಿ ಬಳಗದಿಂದ ಬೃಹತ್ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರು ಭಾಗವಹಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಕೊಡಬೇಕು
ಇಂದು ಆಗಸ್ಟ್ 10ರಂದು ಪ್ರತಿ ವರ್ಷದಂತೆ ನಮ್ಮ ಜಂಬುನಾಥ್ ಮತ್ತು ಸ್ನೇಹಿತರು ಸಿದ್ಧಾರ್ಥ್ ಸಿಂಗ್ ಅಭಿಮಾನಿ ಬಳಗ ವತಿಯಿಂದ ಅನ್ನದಾನ ಕಾರ್ಯಕ್ರಮ ಏರ್ಪಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿದ್ಧಾರ್ಥ್ ಸಿಂಗ್ ಅವ್ರಿಗೆ ಆ ದೇವರು ಆಯುಷು ಆರೋಗ್ಯ ಕೊಳ್ಳಂತ ಪ್ರಾರ್ಥಿಸುತ್ತಿದ್ದೇವೆ. ಹಾಗೂ ಅವರು ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನದಲ್ಲಾಗಿ ಮುಂದಿನ ನಮ್ಮ ನಗರಕ್ಕೆ ಶಾಸಕರಾಗ್ತಾರಂತ ಒಂದು ಅಭಿಮಾನದಿಂದ ಈಗ ಎಲ್ಲರೂ ಇದ್ದೀವಿ. ಹಾಗೆ ಈ ಥರ ಅನ್ನದಾನ ಬಡವರಿಗೆಲ್ಲ ಊಟಕ್ಕೆ ಕೊಟ್ಟಂಗೆ ನಮ್ಮ ಅಭಿಮಾನಿ ಬಳಗದಿಂದ ಮಾಡ್ತಿದ್ದಾರೆ. ಇದೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗೊಳಿಸ್ತಾ ಅವರಿಗೆ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೀನಿ. ಧನ್ಯವಾದಗಳು. ಮೊಟ್ಟ ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಸಿದ್ಧಾರ್ಥ್ ಸಿಂಗ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತೇನು ಸಿದ್ಧಾರ್ಥ್ ಸಿಂಗ್ ಸರ್ ಅಭಿಮಾನಿಗಳು ಇವತ್ತು ಅನ್ನ ಸಂತರ್ಪಣೆ ಪ್ರತಿ ವರ್ಷ ಮಾಡ್ತಾರೆ. ಅವರು ಈ ವರ್ಷವೂ ಮಾಡಿದ್ದಾರೆ. ಅನ್ನ ಬ್ರಹ್ಮ ಅಂದರೆ ಅನ್ನ ಸಂತರ್ಪಣೆ ಮಾಡೋದ್ರಿಂದ ಅವ್ರನ್ನ ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ ಅಂತ ಬೇಡ್ತಿದ್ದೀವಿ. ಯಾಕಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಇವತ್ತು ನಮಗೆ ಶಾಸಕರಾಗಿರಬೇಕಿತ್ತು. ನಮ್ಮ ದುರಾದೃಷ್ಟ ಆದರೂ ತುಂಬ ದಿನ ಕಳೆದಿದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಬರುತ್ತೆ, ಮತ್ತೆ ಅವರು ಶಾಸಕರಾಗಿ ಬರ್ತಕ್ಕಂಥ ಭರವಸೆ ನಮಗಿದೆ. ಇವತ್ತೇನು ಅನ್ನ ಸಂತರ್ಪಣೆ ಮೂಲಕ ಅವರಿಗೆ ಶುಭ ಹಾರೈಸಿದ್ದಾರೆ. ನಮ್ಮ ಸಿದ್ಧಾರ್ಥ್ ಸಿಂಗ್ ಅಭಿಮಾನಿಗೆ ಬಳಗದಿಂದ ನಮ್ಮ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಜಂಬನಾಥ್ ಅವರು, ರಮೇಶ್ ಅವರು, ಇವರೆಲ್ಲರೂ ಸಹ ಈ ಸಹಕಾರ ನಮ್ಮ ಹೊಸಪೇಟೆ ಜನತೆಗೆ ಸದಾ ಇರಲಿ. ಮತ್ತೊಮ್ಮೆ ಸನ್ಮಾನ್ಯ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತು ಮುಂಬರುವ ದಿನಗಳಲ್ಲಿ ಅವರು ಶಾಸಕರಾಗಿ ಬರಲಿ ಅಂತೇಳಿ ಈ ಮೂಲಕ ಅವರಲ್ಲಿ ಕೇಳ್ತಾ ಇದ್ದೀನಿ. ನಾಗರಿಕರಿಗೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಶ್ರೀ ಸಿದ್ಧಾರ್ಥ್ ಸಿಂಗ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಇವತ್ತು ಅವರ ಅಭಿಮಾನಿಗಳಾಗಿರ್ತಕ್ಕಂಥ ತಾರಳ್ಳಿ ಜಂಬುನಾಥ್ ಮತ್ತು ನಾನಿಕೇರಿ ರಮೇಶ್ ಮತ್ತು ಅವರ ಮಿತ್ರರೆಲ್ಲರೂ ಸೇರಿ ಇವತ್ತು ವಾಲ್ಮೀಕಿ ಸರ್ಕಲ್ನಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಇವತ್ತು ಅವರ ಹೊಸಪೇಟೆಯ ಸುತ್ತಮುತ್ತಲು ಹೊಸಪೇಟೆಯಲ್ಲಿ ಕೂಡ ಎಲ್ಲ ಭಾಗಗಳಲ್ಲಿ ಕೂಡ ವಿವಿಧ ರೀತಿಯ ಒಂದು ದಾಸೋಹಗಳನ್ನು ನಡೆಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ನಿಜವಾಗ್ಲೂ ಕೂಡ ಅವರು ಇಲ್ಲದೇ ಇದ್ರೂ ಕೂಡ ಅವರ ಅಭಿಮಾನಿಯ ಮೂಲಕ ಸಿದ್ಧಾರ್ಥ್ ಸಿಂಗನ್ನು ಇವತ್ತು ನೆನೆಸ್ತಾ ಇದ್ದೀವಿ. ಸೊ ಅವರ ಹೆಸರಲ್ಲೇ ಇದೆ ಒಂದು ಸಿದ್ಧಾರ್ಥ ಅನ್ನೋದರಲ್ಲೇ ಒಂದು ಅಡಕವಾಗಿದೆ. ಏನಂತಂದರೆ ಸಿದ್ಧಾರ್ಥ ಅನ್ನೋದು ಬುದ್ಧನ ಹೆಸರು, ಗೌತಮ್ ಬುದ್ಧನ ಹೆಸರು. ಸೊ ಅರಮನೆಯ ರಾಜ ಒಂದಾನೊಂದು ದಿನ ಸೊ ಒಬ್ಬ ರಾತ್ರೋರಾತ್ರಿ ಎದ್ದ ಬುದ್ಧ ಮುಂದೆ ಅವರು ಸಿದ್ಧಾರ್ಥ ಮುಂದೆ ಅವರು ಬುದ್ಧರಾಗ್ತಾರೆ, ಬುದ್ಧಿವಂತರಾಗ್ತಾನೆ. ಸೊ ಆ ಹೆಸರನ್ನು ಪಡೆದಿರ್ತಕ್ಕಂಥ ನಿಜವಾಗ್ಲೂ ಸಿದ್ಧಾರ್ಥ್ ಸಿಂಗ್ ಕೂಡ ಅವರ ಇತಿಹಾಸ ತೆರೆದ್ರು ಕೂಡ ಸೊ ಕೋಟಿಗಟ್ಟಲೆ ಇರ್ತಕ್ಕಂಥ ಶ್ರೀಮಂತರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರ ಕುಟುಂಬ ಇವತ್ತು ಬಡವರು, ಬಗ್ಗರು ಮತ್ತು ಹೊಸಪೇಟೆಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಬೇಕಾಗಿರತಕ್ಕಂಥ ಮತ್ತು ಪಕ್ಷಾತೀತವಾದಂಥ ವ್ಯಕ್ತಿ. ಇಂಥ ಪಕ್ಷ ಅಂತ ಅಲ್ಲ, ಅವರು ಇವತ್ತು ಯಾವ ಪಕ್ಷಕ್ಕೆ ನಿಂತರೂ ಅವ್ರನ್ನ ಆರಿಸ್ತಾ ಇರ್ತಕ್ಕಂಥ ಹೊಸಪೇಟೆಯ ಜನರು ಯಾವತ್ತೂ ಅವ್ರನ್ನ ಕೈ ಬಿಟ್ಟಿಲ್ಲ. ಸೊ ಈ ಕೈ ಬಿಟ್ಟು ಆಲ್ರೆಡಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಮತ್ತೆ ನಮ್ಮ ಸಿದ್ಧಾರ್ಥ್ ಸಿಂಗ್ ಅವರು, ಆನಂದ್ ಸಿಂಗ್ ಅವರು ಈ ಕ್ಷೇತ್ರಕ್ಕೆ MLA ಆಗಿ ಬರಬೇಕು. ಹಿಂದೆ ಏನು ಅವರು ಮಾಡಿದ ಈ ರೋಡ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, 5 ವರ್ಷದ ಏನು ಅವರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅವರ ಹೆಸರಲ್ಲೇ ಈ 5 ವರ್ಷದ ಅವಧಿ ಮುಗಿಸ್ತಕ್ಕಂಥ ಪ್ರಸಕ್ತ ಸೊ MLAಗಳು ಸ್ವಲ್ಪ ತಿಳ್ಕೊಬೇಕಾಗೈತೆ. ಆ ನಿಟ್ಟಿನಲ್ಲಿ ಇವತ್ತು ಹೊಸಪೇಟೆ ಜನರಿಗೆ ಸಿದ್ಧಾರ್ಥ್ ಸಿಂಗು, ಆನಂದ್ ಸಿಂಗ್ ಅವರು ಭಾಳ ಅಚ್ಚುಮೆಚ್ಚು. ಸೊ ಅವರನ್ನು ಯಾವತ್ತೂ ಕೂಡ ಜನರು ಮನಸ್ಸಿಂದ ತೆಗೆದುಹಾಕೋಲ್ಲ, ಮನಸ್ಸಲ್ಲೇ ಅವರು ಆರಾಧ್ಯ ದೈವವಾಗಿರ್ತಾರೆ. ಅವ್ರಿಗೆ ಸೊ ಆಯುರ ಆರೋಗ್ಯ ಕೊಟ್ಟು ದೇವರು ಯಾವತ್ತೂ ಕೂಡ ಅವರನ್ನು ಟಾಪಲ್ಲೇ ಇಡಲಿ ಅಂತಂದೇಳಿ ಈ ಮೂಲಕ ನಾನು ಪ್ರಾರ್ಥಿಸ್ತೇನೆ. ಧನ್ಯವಾದ. ಇವತ್ತೇನು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಸಿದ್ಧಾರ್ಥ್ ಸಿಂಗ್ ಅವರಿಗೆ, ಮೊದಲನೇದಾಗಿ ನಮ್ಮ ತಾರಳ್ಳಿ ಜಂಬುನಾಥ್ ಮತ್ತು ಅವರೆಲ್ಲ ಸ್ನೇಹಿತರೆಲ್ಲರೂ ಕೂಡ ಸೇರಿ ಏನು ವರ್ಷ ಅವ್ರಿಗೆ ಅನ್ನದಾನ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಆಯುಷ್ ಕೊಡಲಿ. ಆಮೇಲೆ ಬಡವರಿಗೆ ಸೇವೆ ಮಾಡೋಂಥ ಶಕ್ತಿ ಆ ದೇವರು ಇನ್ನೂ ಅವ್ರಿಗೆ ಕರುಣಿಸಲಿ. ಮುಂದಿನ ದಿನಮಾನಗಳಲ್ಲಿ ದೇವರು ಅವರಿಗೆ ಬಡ ಜನರದ್ದೇನು ಈಗೇನು ಕಷ್ಟ ನೀಗಿಸ್ತಾ ಇದ್ದಾರೆ, ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಬಡ ಜನರ ಸೇವೆಯನ್ನು ಮಾಡೋಂಥ ಶಕ್ತಿ ದೇವರು ಅವ್ರಿಗೆ ಕೊಡಲಿ.
ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಸ್ನೇಹಿತರು ಹೇಳ್ದಂಗೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರವರಿಗೆ ಒಳ್ಳೇದು ಮಾಡಲಿ. ಜೈ ಸಿದ್ಧಾರ್ಥ್ ಸಿಂಗ್. ಮೊಟ್ಟ ಮೊದಲನಾಗಿ ನಮ್ಮ ಯುವ ನಾಯಕರಾದಂಥ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಿ, ಇನ್ನು ಮುಂದಿನ ದಿನದಲ್ಲಿ ಅವರಿಗೆ ರಾಜಕೀಯ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಮಟ್ಟ ಉನ್ನತ ಸ್ಥಾನ ಸಿಗಲ್ಲ ಅಂತೇಳಿ ನಮ್ಮ ಎಲ್ಲ ಆನಂದ್ ಸಿಂಗ್ ಸರ್ ಅಭಿಮಾನಿಗಳು ಹಾಗೂ ಸಂದೀಪ್ ಸಿಂಗ್ ಅಭಿಮಾನಿಗಳ ಪರವಾಗಿ ನಾವು ಸಿದ್ಧಾರ್ಥ್ ಸಿಂಗ್ ಅವರಿಗೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇದೇ ರೀತಿ ವರ್ಷ ನಾವು ಸಿದ್ಧಾರ್ಥ್ ಸಿಂಗ್ ಬರ್ತಡೇ ಆಗಿರಲಿ, ನಮ್ಮ ಆನಂದ್ ಸಿಂಗ್ ಸರ್ ಬರ್ತಡೇ ಆಗಿರಲಿ, ಎಲ್ಲ ನಮ್ಮ ಆನಂದ್ ಸಿಂಗ್ ಸರ್ ಅಭಿಮಾನಿಗಳು ಸೇರಿ ನಾವು ಈ ರೀತಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗಾಗಿ ಆ ಕುಟುಂಬಕ್ಕೆ ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಹೇಳೋದು ಮುಗಿಸ್ತೀನಿ. ನಮಸ್ಕಾರ. ಸನ್ಮಾನ್ಯ ಶ್ರೀ ಸಿದ್ಧಾರ್ಥ್ ಸಿಂಗ್ ಅಣ್ಣನವರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಧ್ವನಿಯು ವಿಧಾನಸೌಧದಲ್ಲಿ ಕೇಳಿ ಬರಲಿ ಅಂತ ಆಶಿಸುತ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು ಕೊಡ್ತೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ಯುವ ನಾಯಕ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಾರೇಹಳ್ಳಿ ಜಂಬುನಾಥ ಮತ್ತು ಅವರ ಸ್ನೇಹಿತರು ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಇವರು ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಿದ್ದೀನಿ. ಹಾಗೆ ಮುಂದಿನ ದಿನದಲ್ಲಿ ನಮಗೆ ಶಾಸಕರಾಗಿ ಹೊಸಪೇಟೆಗೆ ಬರಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ. ಅವರ ನಮ್ಮ ಸಿದ್ಧಾರ್ಥ್ ಸಿಂಗ್ ಜೊತೆಗೆ ನಮ್ಮ ಹೊಸಪೇಟೆ ಎಲ್ಲರೂ ಜೊತೆಗಿದ್ದೀವಿ ಅಂತ ಈ ಮೂಲಕ ಇನ್ನೊಂದು ಸರಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಬಿಜೆಪಿ ಪಕ್ಷದ ವತಿಯಿಂದ 100 ಹಾಸಿಗೆ ಆಸ್ಪತ್ರೆಯಲ್ಲಿ ತೆರಳಿ ಅಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಪ್ರೀತಿ ಹಾಗೂ ಕಾಳಜಿ ಮರೆಯಲಾಯಿತು. ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸಪೇಟೆ ಬಿಜೆಪಿ ಮಂಡಲದ ವತಿಯಿಂದ ಸಿದ್ಧಾರ್ಥ್ ಸಿಂಗ್ ಅಭಿಮಾನಿಗಳ ಬಳಗ ಹಾಗೂ ಆನಂದ್ ಸಿಂಗ್ ಅಭಿಮಾನಿ ಬಳಗ ಎಲ್ಲರೂ ಸೇರಿ ಇವತ್ತು ಸಿದ್ಧಾರ್ಥ್ ಸಿಂಗ್ ಅವರ ಹುಟ್ಟುಹಬ್ಬವನ್ನ ಸಂಭ್ರಮ ಸಂತೋಷದಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ನಿಮಿತ್ತ ಇವತ್ತು 100 ಹಾಸಿಗೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ರೋಗಿಗಳಿಗೆ ಅವರಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಹೊಸಪೇಟೆ ಮಂಡಲದ ವತಿಯಿಂದ ಶಂಕರಪೇಟೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂದ್ರೆ ಆನಂದ್ ಸಿಂಗ್ ಅವರು ಹೊಸಪೇಟೆ ಮತ್ತು ವಿಜಯನಗರ ಜಿಲ್ಲೆಯನ್ನ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಅತ್ಯಂತ ಅಗ್ರಜರು. ಅವರ ದಾರಿಯಲ್ಲಿಯೇ ನಡೀತಕ್ಕಂತಹ ಸನ್ಮಾನ್ಯ ಸಿದ್ಧಾರ್ಥ್ ಸಿಂಗ್ ಅವರು ಸಮಯ ಮಾಡತಕ್ಕಂತಹ ದಿಶೆಯಲ್ಲಿ ಮುನ್ನಡೀತಾ ಇದ್ದಾರೆ. ಅವರು ಸಹ ಮುಂದಿನ ದಿನಗಳಲ್ಲಿ ವಿಜಯನಗರ ಕ್ಷೇತ್ರದ ಶಾಸಕರಾಗಿ ಅವ್ರ ತಂದೆಯವರಂತೆ ನಡೆಸ್ತಕ್ಕಂಥ ಕೆಲಸ ಮಾಡಲಿ ಅಂತ ಇವತ್ತು ಭಟ್ರಳ್ಳಿ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮತ್ತು ಅಭಿಷೇಕ ಮಾಡೋದ್ರ ಮುಖಾಂತರ ಮತ್ತು ಪಾರ್ಟಿ ಆಫೀಸ್ನಲ್ಲಿ ಬರ್ತ್ಡೇಯನ್ನು ಆಚರಣೆ ಮಾಡಿ ಇವತ್ತು ರೋಗಿಗಳಿಗೆ ಹಣ್ಣು ಹಾಲನ್ನು ಬ್ರೆಡ್ ಅನ್ನು ವಿತರಣೆ ಮಾಡ್ತಾ ಇದ್ದೇವೆ. ಶಂಕರಮೇಟಿ ಅವರಿಗೂ ಹಾಗೂ ಮಂಡಲದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಮೋರ್ಚಾದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಶಂಕರಮೇಟಿ ಅವರು ಈ ಒಂದು ಬರ್ತ್ಡೇಯನ್ನು ಉದ್ದೇಶಿಸಿ ಶುಭ ಹಾರೈಸಿ ಮಾತಾಡಬೇಕು. ಬಿಜೆಪಿ ಯುವ ಮೋರ್ಚಾ ಕೋಶಾಧ್ಯಕ್ಷರು ಮತ್ತು ಹೊಸಪೇಟೆಯ ಸಮಾಜದ ಸೇವಕರು, ಯುವಕರ ಕಲ್ಲುಮಣಿಯಾದಂಥ ಮಾನ್ಯ ಸಿದ್ಧಾರ್ಥ್ ಸಿಂಗ್ ಜಿ ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ನಾವು ಈ ದಿನ ನಮ್ಮ ಬಿಜೆಪಿ ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಬೆಳಿಗ್ಗೆ ತಾನೇ ಭಟ್ರಳ್ಳಿ ಆಂಜನೇಯ ಸ್ವಾಮಿಯ ಪಾದಕ್ಕೆ ಒಂದು ಅಭಿಷೇಕ ಮತ್ತು ಪೂಜೆಯನ್ನು ಸಲ್ಲಿಸುವ ಮೂಲಕ ಹುಟ್ಟುಹಬ್ಬವನ್ನು ಅಲ್ಲಿ ಕೂಡ ಆಚರಣೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ನಾವು ನಗರದ 100 ಹಾಸಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದು ಬ್ರೆಡ್ ಹಣ್ಣನ್ನು ನಮ್ಮ ಮಾನ್ಯ ಸಿದ್ಧಾರ್ಥ್ ಸಿಂಗ್ ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ರೋಗಿಗಳಿಗೆ ಹಣ್ಣು ಬ್ರೆಡ್ ಅನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಇವತ್ತು ಅಂದ್ಕೊಂಡಿವೆ. ಅವರು ಈ 100 ಹಾಸಿಗೆ ಆಸ್ಪತ್ರೆ ನಮ್ಮ ಹೊಸಪೇಟೆಗೆ ಸಾಲದು. ನಾವು 300 ಬೆಡ್ ಆಸ್ಪತ್ರೆಯನ್ನು ಮಾಡಿದಂತ ಕೀರ್ತಿ ಯಾರಿಗಾರಿದ್ರೆ ಅದು ನಮ್ಮ ಮಾನ್ಯ ಆನಂದ್ ಸಿಂಗ್ ಸರ್ ಅವರು. ಯಾಕೆ ಮಾತಾಡಕ್ ಇಷ್ಟಪಡ್ತಂದ್ರೆ ನಮ್ಮ ಮಾನ್ಯ ಆನಂದ್ ಸಿಂಗ್ ಸರ್ ಅವರು ಅಭಿವೃದ್ಧಿಯ ಅಧಿಕಾರರು. ಹೊಸಪೇಟೆಯ ಪ್ರತಿಯೊಂದು ಈ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಸೂರ್ಯಚಂದ್ರ ಇರೋದಷ್ಟನ್ನು ಸಿದ್ಧಾರ್ಥ್ ಸಿಂಗ್ ಅವರು MLA ಆಗದಷ್ಟೇ ಆವಾಗ ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಸಂಪೂರ್ಣಗೊಳಿತವಾಗಿ ನಾನು ಎಲ್ಲರಿಗೆ ಈ ಮೂಲಕ ಬಯಸ್ತಾ ಇದ್ದೇನೆ. ಮಾನ್ಯ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಆರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಲು ಅಧಿಕಾರ 2028 ಅಧಿಕಾರವನ್ನು ಜನರೆಲ್ಲ ನೀಡಿ ಮುಂದೆ ಬರುವಂತ 2028 ವಿಧಾನಸಭಾ ಚುನಾವಣೆಯಲ್ಲಿ 50,000ಕ್ಕೂ ಹೆಚ್ಚಿನ
ಮತಗಳ ಅಂತರದಿಂದ ಗೆದ್ದು ನಮ್ಮ ಸರ್ವಜನಿಕರ ಕುಂದುಕೊರತೆಗಳನ್ನು ಲಾಲಿಸಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸಬೇಕಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಿದ್ಧಾರ್ಥಿ. ಜೈ ಸಿದ್ಧಾರ್ಥಿ, ಜೈ ಜೈ ಸಿದ್ಧಾರ್ಥಿ, ಜೈ ವಿಜಯನಗರ, ಜೈ ಆನಂದ್ ಸಿಂಗ್. ಸಿದ್ಧಾರ್ಥ ಸಿಂಗ್ ಸರ್ ಅವ್ರ ಬರ್ತಡೇ ಇದೆ, ಎಲ್ಲ ಚೆನ್ನಾಗಿರ್ಲತ್ತಾರೆ. ವಾಪಸ್ ಆಯ್ತಕ್ಕ ಬಂದೆ ಬರ್ರಿ ಇವ್ರೆ, ನೀವು ಬರ್ರಿ ಮೇಡಮ್, ನೀವು ಬರ್ರಿ ನಾನು ನಿನ್ನೆ ರಾತ್ರಿ ಬಂದಿದ್ನಲ್ಲ ಮಂಜು ಫ್ರೆಂಡು ನಾನು ಗೊತ್ತಲ್ಲ ಯಾರು ನಿನ್ನೆ ರಾತ್ರಿ ಬಂದಿದ್ದೆ ಬರ್ತಡೇ ಬಾಯ್ ನನಗೆ 3 ವರ್ಷದಿಂದ ಮತ್ತೆ ಇವತ್ತು ಮಾಡ್ತೇನೆ ನೋಡಿ ಅವ್ನು ಮತ್ತೆ ನಾನು ಅಲ್ಲ ಕಂಟಿನ್ಯೂ ಗೊತ್ತಾ ಜೊತೆಗೆ ಮಾಡಿದೆ. ಇವಾಗ ಮಾತಾಡೋದು ಒಂದ ಮಕ್ಕಳು ಮಾತಾಡ್ತಾರೆ ಎಲ್ಲ ಮಹಿಳಾ ಟೀಮ್ ಕಡೆಯಿಂದ ಇವತ್ತು ಸಿದ್ಧಾರ್ಥ ಸಿಂಗ್ ಸರ್ ಬರ್ತ್ಡೇ ಇರೋದ್ರಿಂದ ಈ ಒಂದು ಅನಾಥಾಶ್ರಮಕ್ಕೆ ಬಂದು ಎಲ್ಲ ಹುಡುಗರಿಗೆ ಕೇಕ್ ಕಟ್ ಮಾಡಿಸಿ, ಹಂಗೆ ನಮ್ಮ ಮಂಡಲ ಕಡೆಯಿಂದ ನಾಗರಾಜ್ ಅವ್ರದ್ದು ಹುಟ್ಟಿದಪ್ಪ ಇದೆ, ಅವ್ರದ್ದು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇಲ್ಲೇ ಅಂತೇಳಿ ಎಲ್ಲರಿಗೂ ಶುಭಾಶಯ. ನಮ್ಮ ಮಹಿಳಾ ಟೀಮ್ ಕಡೆಯಿಂದ ಸಿದ್ಧಾರ್ಥ ಸಿಂಗ್ ಸರ್ ಅವ್ರಿಗೆ ಆತ್ಮೀಯ ಸಹೋದರ ಸಹೋದರರೇ, ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ವಿಜಯನಗರ ಜಿಲ್ಲೆಯ ಸಮಾಜ ಸೇವಕರು ಆಗಿರುವಂಥ ಸಿದ್ಧಾರ್ಥ ಸಿಂಗ್ ಸರ್ ಅವರ 32ನೇ ವರ್ಷದ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಇವತ್ತು ವಿಜೃಂಭಣೆಯನ್ನು ಇವತ್ತು ನಮ್ಮ ಶ್ರೀನಿಧಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯಲ್ಲಿ ಆಚರಿಸ್ತಾ ಇದ್ದೇವೆ. 32ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಹಿಳಾ ತಂಡವು ಇವತ್ತಿನ ದಿವಸ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅಪ್ರತಿಭ ರಾಜಕಾರಣಿ ಹಾಗೆ ನಾವೆಲ್ಲರೂ ಕಂಡಿರ್ತಕ್ಕಂಥ ಸಮಾಜ ಸುಧಾರಕರು, ಅಂಗವಿಕಲರ ಮೇಲೆ ಅಪಾರ ಅಭಿಮಾನ, ಪ್ರೀತಿ, ವಿಶ್ವಾಸವನ್ನು ಇಟ್ಕೊಂಡು ಸದಾ ಸಮಾಜದ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಸಿದ್ಧಾರ್ಥ ಸಿಂಗ್ ಸರ್ ಅವರಿಗೆ 32ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಸಿದ್ಧಾರ್ಥ ಸಿಂಗ್ ಸಾಹೇಬರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ, ಜೊತೆಗೆ ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಸದಾ 100 ವರ್ಷಗಳ ಕಾಲ ಚೆನ್ನಾಗಿರಲಿ ಅಂತ ನಮ್ಮ ಸಂಸ್ಥೆ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ದೇವರ ಸರ್ ಪಾಲಿಸ್ಕೊಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ತಂದೆ ಆನಂದ್ ಸಿಂಗ್ ರವರ ಮಾರ್ಗದರ್ಶನದಲ್ಲಿ ಬೆಳೆದು ಸರಳತೆ ಮತ್ತು ಸೇವಾ ಮನೋಭಾವದಿಂದ ಹೊಸಪೇಟೆಯ ಯುವಕರಿಗೆ ನಿಜವಾದ ಯೂತ್ ಐಕಾನ್ ಆಗಿ ಹೊರಹೊಮ್ಮಿರುವ ಸಿದ್ಧಾರ್ಥ ಸಿಂಗ್ ಅವರ ನಾಯಕತ್ವ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದು ಪ್ರತಿಯೊಬ್ಬ ಅಭಿಮಾನಿಯ ಆಶಯ. ವಿಜಯನಗರ ಚಾನೆಲ್ ವತಿಯಿಂದ
ಸರಳ ಸಜ್ಜನಿಕೆಯ ಯುವ ನಾಯಕ ಸಿದ್ಧಾರ್ಥ್ ಸಿಂಗ್ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಎಂಬ ಹಂಬಲ, ಯುವಕರಿಗೆ ದಾರಿ ತೋರಬೇಕು ಎಂಬ ಕನಸು, ಅದೇ ಕನಸನ್ನು ಕಾರ್ಯರೂಪಕ್ಕೆ ತಂದು ಜನರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಯುವ ನಾಯಕ ಸಿದ್ಧಾರ್ಥ್ ಸಿಂಗ್. ಸಾಮಾಜಿಕ ಸೇವೆಯ ಮೂಲಕ ಅಗತ್ಯವಿರುವವರ ನೆರವಿಗೆ ನಿಂತು ಯುವಕರನ್ನು ಪ್ರೋತ್ಸಾಹಿಸುತ್ತಾ ಸಮಾಜದ ಒಳಿತಿಗಾಗಿ ಸದಾ ಮುಂಚೂಣಿಯಲ್ಲಿ ನಿಂತಿರುವ ಸಿದ್ಧಾರ್ಥ್ ಸಿಂಗ್ ಹೊಸಪೇಟೆಯ ಯುವಕರಿಗೆ ನಿಜವಾದ ಯೂತ್ ಐಕಾನ್. ಅವರ ಸೇವಾ ಮನೋಭಾವ, ಸರಳತೆ ಮತ್ತು ಜನಪರ ಕಾಳಜಿ ಇನ್ನಷ್ಟು ಯುವಕರಿಗೆ ಪ್ರೇರಣೆಯಾಗಲಿ. ಇಂದು ಅವರ ಹುಟ್ಟುಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ಅವರ ಬದುಕಿನಲ್ಲಿ ಯಶಸ್ಸು, ಸಂತೋಷ ಮತ್ತು ಆರೋಗ್ಯ ಸದಾ ತುಂಬಿರಲಿ ಎಂದು ಹಾರೈಸೋಣ. ಸಾಮಾಜಿಕ ಸೇವೆಯ ಮೂಲಕ ಹೊಸ ಭರವಸೆ ಮೂಡಿಸುತ್ತಿರುವ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು RJ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ.